ಹರೇ ಶ್ರೀನಿವಾಸ. ಸಂಕಷ್ಟಹರ ಚತುರ್ಥಿ ವಿನಾಯಕ ವ್ರತ ಕಥಾಶ್ರವಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸಂಕಷ್ಟಹರ ಗಣಪತಿ ವ್ರತವನ್ನು ಪ್ರತಿ ತಿಂಗಳ ಮೊದಲ ಚೌತಿಯಂದು ಆಚರಿಸಬೇಕು. ಪ್ರಾತಃ ಕಾಲದಲ್ಲಿ ಸ್ನಾನ, ಸಂಧ್ಯಾ ಪೂಜಾ ಕಾರ್ಯಗಳನ್ನು ಮುಗಿಸಿ ಸಂಜೆ ಸೂರ್ಯೋದಯವಾಗುವವರೆಗೂ ನಿರಾಹಾರವಾಗಿದ್ದುಕೊಂಡು ರಾತ್ರಿಯಲ್ಲಿ ಗಣಪತಿಯ ಪೂಜೆಯನ್ನು ಮಾಡಬೇಕು. ಪೂಜಾ ಕಾಲದಲ್ಲಿ ಭಂಗವಾಗದಂತೆ ನೋಡಿಕೊಂಡು ಪೂಜೆ ಮುಗಿದ ಮೇಲೆ ಉಪ್ಪಿಲ್ಲದ ಮೊಸರನ್ನು ಅಥವಾ ಸಿಹಿ ಪದಾರ್ಥ ಎಂದರೆ ಗಣಪತಿಗೆ ನಿವೇದಿಸಿದ ಮೋದಕವನ್ನು ಸ್ವೀಕರಿಸಬೇಕು. ಮಹಾಗಣಪತಿಗೆ ತುಳಸಿಯನ್ನು ಅರ್ಪಿಸಬಾರದು. ಬಿಲ್ವ ಪತ್ರೆ, ಕೆಂಪು ಕಣಗಿಲೆ ಹಾಗೂ ಹೂವುಗಳಿಂದ ಪೂಜಿಸಬೇಕು. ಸಂಕಷ್ಟಹರ ಗಣಪತಿ ವ್ರತವು ಶೀಘ್ರ ಫಲ ಹಾಗೂ ಸಂಪತ್ಪ್ರದಾಯಕ ಎನ್ನುವುದು ಹಿರಿಯರ ಅನುಭವದ ಮಾತು. ವಿನಾಯಕನನ್ನು ನಂಬಿ ಪೂಜಿಸಿದವರಿಗೆ ವಿಘ್ನಗಳ ಭಯವಿಲ್ಲ ಮತ್ತು ಕಷ್ಟಗಳ ಕಾಟವಿಲ್ಲ. ವ್ರತಕಥೆ. ಋಷಿಗಳಲ್ಲಿ ಶ್ರೇಷ್ಠರಾದ ಶೌನಕರು ಈ ಜಗತ್ತಿನಲ್ಲಿ ದಾರಿದ್ರ್ಯ, ದುಃಖ, ಸಂಕಟ, ಶತ್ರುಬಾಧೆಗಳನ್ನು ಪರಿಹಾರ ಮಾಡುವ ವ್ರತವು ಯಾವುದೆಂದು ಚಿಂತಿಸುತ್ತಿರಲು ತ್ರಿಲೋಕ ಸಂಚಾರಿಗಳಾದ ನಾರದರು ಅವರಿಗೆ ಪ್ರತ್ಯೇಕವಾಗಿ ಅವರ ಮನಸ್ಸಿನಲ್ಲಿರುವ ಯೋಚನೆಗಳನ್ನು ಕೇಳಿ, ಋಷಿಗಳಿರ, ನಿಮ್ಮ ಮನಸ್ಸಿನಲ್ಲಿರುವ ದುಃಖ ಪರಿಹಾರಕ್ಕೆ ತಕ್ಕ ಉಪಾಯವನ್ನು ಹೇಳುವೆನು. ನೀವು ಅಖಂಡ ತಪಸ್ಸನ್ನು ಮಾಡಿ ಸ್ಕಂದದೇವರನ್ನು ಒಲಿಸಿಕೊಳ್ಳಿರಿ, ಅವರಿಂದ ಪರಿಹಾರೋಪಾಯವು ಸಿಗುವುದು ಎಂದು ಹೇಳಿ ಅಂತರ್ಧಾನರಾದರು. ಇತ್ತ ಋಷಿಗಳು ಸ್ಕಂದದೇವರನ್ನು ಕುರಿತು ತಪಸ್ಸು ಮಾಡಿದರು. ಪ್ರಸನ್ನರಾದ ಸ್ವಾಮಿಯು ಅವರ ಮನೋಜ್ಞವನ್ನು ಅರಿತು, ಎಲೈ ಋಷಿಗಳಿರ, ಪ್ರತಿ ಮಾಸದ ಬಹುಳ ಚೌತಿಯಲ್ಲಿ ವಿನಾಯಕನನ್ನು ಆರಾಧಿಸಿ ಮೋದಕಗಳಿಂದ ಹವನ ಮಾಡಿ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಿಸಿದರೆ ಆ ವ್ರತ ಫಲದಿಂದ ದುಃಖ ವಿಮೋಚನೆ ಆಗುವುದು. ಈ ವ್ರತವನ್ನು ಶ್ರೀಕೃಷ್ಣನು ರಾಜ್ಯಭ್ರಷ್ಟರಾಗಿ ಶತ್ರುಗಳ ಕಿರುಕುಳದಿಂದ ನೊಂದಿರುವ ಧರ್ಮನಂದನನನ್ನು ಕುರಿತು, ನೀನು ಅರಣ್ಯವಾಸ ತಿರುವವರೆಗೂ ಚೌತಿ ಗಣಪತಿ ವ್ರತವನ್ನು ಮಾಡುವವನಾಗು, ಇದರಿಂದ ಮುಂದೆ ಕ್ಷೇಮವಾಗುವುದೆಂದು ವ್ರತವಿಧಾನವನ್ನು ತಿಳಿಸಿ ಧೌಮ್ಯರ ಮೂಲಕ ವ್ರತ ಮಾಡಿಸಿದನು. ಇದರ ಪ್ರಭಾವದಿಂದ ಅರಣ್ಯವಾಸವು ನಿರಾತಂಕವಾಗಿ ನಡೆದು ಮತ್ತೆ ಕುರುಯುದ್ಧದಲ್ಲಿ ಶತ್ರುಗಳನ್ನು ಸದೆಬಡಿದು ಮತ್ತೆ ರಾಜ್ಯವನ್ನು ಪಡೆದನು. ಈ ವ್ರತವನ್ನು ಹಿಮವಂತನಿಗೆ ಮಗಳಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ಶಿವಪೂಜಾ ನಿರತಳಾಗಿದ್ದಾಗ ನಾರದರು ಪ್ರತ್ಯಕ್ಷವಾಗಿ ಪಾರ್ವತಿಯ ಮನೋಜ್ಞವನ್ನು ಕೇಳಿ ತಿಳಿದು, ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಚೌತಿ ಗಣಪತಿಯನ್ನು ಆರಾಧಿಸು ಎಂದು ವಿವೇಕ ಹೇಳಿದರು. ತಕ್ಷಣವೇ ಕಾರ್ಯನಿರತಳಾದ ದೇವಿಯು ಗಣಪತಿಯನ್ನು ಸ್ಮರಿಸಲು ಪ್ರತ್ಯಕ್ಷನಾಗಿ ತಾಯಿಯ ಬಯಕೆಯನ್ನು ಅರಿತವನಾಗಿ, ಎಲೆ ತಾಯಿಯೇ, ನೀನು ಚೌತಿ ಗಣಪತಿಯನ್ನು ವ್ರತರೂಪದಲ್ಲಿ ಆಚರಿಸು ಎಂದು ವ್ರತವಿಧಾನವನ್ನು ತಿಳಿಸಿದನು. ದೇವಿಯು ವ್ರತವನ್ನು ಭಕ್ತಿಯಿಂದ ಅನೇಕ ಕಾಲ ಮಾಡಲು ಗಣಪತಿಯ ಅನುಗ್ರಹದಿಂದ ಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹವಾದನು. ಆದ್ದರಿಂದ ಎಲೈ ಋಷಿಗಳಿರ, ನೀವು ಈ ಪೂಜೆಯನ್ನು ಲೋಕಕ್ಕೆ ಪ್ರಚಾರ ಮಾಡಿರಿ. ಯಾರು ಈ ಪೂಜೆ ಮಾಡುತ್ತಾರೆಯೋ ಅಥವಾ ಕತೆ ಕೇಳುತ್ತಾರೆಯೋ ಅವರೆಲ್ಲರಿಗೂ ಗಣಪತಿಯ ಅನುಗ್ರಹದಿಂದ ಆಯುರ ಆರೋಗ್ಯ ಉಂಟಾಗುವುದು ಎಂದು ಸ್ಕಂದ ಮತ್ತು ಋಷಿಗಳ ಸಂವಾದ ರೂಪದ ಸಂಕಷ್ಟಹರ ಗಣಪತಿ ವ್ರತಕಥೆಯು ಮುಗಿದಿದ್ದು ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.